ಶಿವಾಯ. ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಶಿವಾಲಯವಿತ್ತು. ವರ್ಷಕ್ಕೆ ಒಮ್ಮೆ ಬರುವ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ಲರೂ ದೇವಾಲಯದಲ್ಲಿ ಸೇರಿ ಜಾಗರಣೆ ಮಾಡುತ್ತಿದ್ದರು. ಆ ಹಳ್ಳಿಯಲ್ಲಿ ರವಿ ಎಂಬ ಬಾಲಕ ಇದ್ದ. ಅವನು ತುಂಬ ಕುತೂಹಲದಿಂದ ಅಮ್ಮನನ್ನು ಕೇಳಿದ. ರವಿ: ಅಮ್ಮ, ಶಿವರಾತ್ರಿ ದಿನ ಯಾಕೆ ನಾವು ಇಡೀ ರಾತ್ರಿ ಜಾಗರಣೆ ಮಾಡ್ತೀವಿ? ಅಮ್ಮ ಹಾಸ್ಯ ಮಾಡಿ ಹೇಳಿದಳು. ಅಮ್ಮ: ಮಗನೇ, ಇದು ಕೇವಲ ಹಬ್ಬ ಅಲ್ಲ, ಇದು ನಮ್ಮ ಒಳಗಿನ ಅಂಧಕಾರವನ್ನು ದೂರ ಮಾಡುವ. ಅಮ್ಮ ಕಥೆ ಶುರು ಮಾಡಿದ್ಲು. ಒಮ್ಮೆ ಭೂಮಿಯ ಮೇಲೆ ಅಸುರರ ಹಾವಳಿ ಹೆಚ್ಚಾಯಿತು. ದೇವರುಗಳು ಶಿವನನ್ನು ಪ್ರಾರ್ಥಿಸಿದ್ರು. ಆ ರಾತ್ರಿ ಶಿವನು ತಾಂಡವ ನೃತ್ಯ ಮಾಡಿದ್ರು. ಆ ನೃತ್ಯದಿಂದ ದುಷ್ಟಶಕ್ತಿಗಳು ನಾಶವಾದವು. ಅದೇ ರಾತ್ರಿ ಮಹಾಶಿವರಾತ್ರಿ. ಮತ್ತೊಂದು ಕಥೆ ಪ್ರಕಾರ ಈ ದಿನವೇ ಪಾರ್ವತೀದೇವಿ ಮತ್ತು ಶಿವನ ವಿವಾಹ ನಡೆಯಿತು. ಆದ್ದರಿಂದ ಈ ದಿನವನ್ನು ದೈವಿಕ ಸಂಯೋಗದ ದಿನವೆಂದು ಕರೆಯುತ್ತಾರೆ. ರವಿ ಮತ್ತೆ ಕೇಳಿದ. ಅಮ್ಮ, ಯಾಕೆ ಉಪವಾಸ ಮಾಡ್ತೀವಿ? ಅಮ್ಮ ಉತ್ತರಿಸಿದಳು. ಉಪವಾಸ ಎಂದರೆ ಕೇವಲ ಊಟ ಮಾಡದೇ ಇರುವುದು ಅಲ್ಲ, ಅದು ಮನಸ್ಸನ್ನು ನಿಯಂತ್ರಿಸುವುದು. ಶಿವನಿಗೆ ಹಾಲು, ಬಿಲ್ವದ ಎಲೆ, ನೀರು ಅರ್ಪಿಸುತ್ತೇವೆ. ಇದು ನಮ್ಮ ಭಕ್ತಿ, ಶುದ್ಧತೆ ಮತ್ತು ನಿಯಮದ ಸಂಕೇತ. ಮಧ್ಯರಾತ್ರಿ ಹಳ್ಳಿಯವರು ಓಂ ನಮಃ ಶಿವಾಯ ಎಂದು ಭಜನೆ ಮಾಡುತ್ತಿದ್ದರು. ಅಮ್ಮ ಹೇಳಿದಳು, ಇಡೀ ರಾತ್ರಿ ಜಾಗರಣೆ ಮಾಡುವುದು ಅಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ಎಚ್ಚರಗೊಳ್ಳುವುದು. ಶಿವನು ಅಂಧಕಾರವನ್ನು ನಾಶ ಮಾಡುವ ಶಕ್ತಿ. ರವಿ ಆ ರಾತ್ರಿ ದೇವಾಲಯದಲ್ಲಿ ಕುಳಿತು ಶಿವಲಿಂಗವನ್ನು ನೋಡುತ್ತಾ ಪ್ರಾರ್ಥನೆ ಮಾಡಿದ. ಓ ದೇವರೇ, ನನ್ನೊಳಗಿನ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕು. ಬೆಳಿಗ್ಗೆ ಸೂರ್ಯೋದಯ ಆಯಿತು. ರವಿ ಮನಸ್ಸಿನಲ್ಲಿ ಶಾಂತಿ ಅನುಭವಿಸಿದ. ಅಮ್ಮ ಹೇಳಿದಳು, ಮಹಾಶಿವರಾತ್ರಿ ನಮಗೆ ಹೇಳುವುದು ಏನೆಂದರೆ, ಕೆಟ್ಟ ಚಟಗಳನ್ನು ಬಿಡಿ, ಮನಸ್ಸನ್ನು ಶುದ್ಧವಾಗಿರಿಸಿ, ಭಕ್ತಿ ಮತ್ತು ಶಾಂತಿಯ ದಾರಿಗೆ ಹೋಗಿ. ರವಿ ಸಂತೋಷದಿಂದ ಹೇಳಿದ, ಅಮ್ಮ, ಇನ್ನು ಮುಂದೆ ಪ್ರತಿ ಶಿವರಾತ್ರಿ ನಾನು ಕೇವಲ ಜಾಗರಣೆ ಮಾತ್ರ ಅಲ್ಲ, ಒಳ್ಳೆಯ ಮನುಷ್ಯನಾಗಲು ಪ್ರಯತ್ನ ಮಾಡ್ತೀನಿ. ಅಂಧಕಾರದಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ, ಕೆಟ್ಟತನದಿಂದ ಒಳ್ಳೆಯತನಕ್ಕೆ ಹೋಗುವ ದಿನವೇ ಮಹಾಶಿವರಾತ್ರಿ.